ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ. ಯಾಕೆಂದರೆ ಇವತ್ತು ನಂದು ಚೈಲ್ಡ್ಹುಡ್ ಫ್ರೆಂಡ್ ದೀಕ್ಷಾದು ಮದುವೆ. ಸೊ ನಾವು ಅವಳನ್ನು ಡಿ ಅಂತ ಕರೆಯೋದು. ಸೊ ಅವಳದು ಮದುವೆ ಇವತ್ತು. ಆ್ಯಕ್ಚುಲಿ 8:15ಗೆ ದಾರಿ ಆಯಿತು, ಬಟ್ ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಬರುವಾಗ ಲೈಕ್ 7 ಹಂಗೆ ಆಗಿತ್ತು. ಮತ್ತು ಅಲ್ಲಿ 8:15 ಕಟೀಲಲ್ಲಿರೋದು, ಸೊ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ನಾನು ಈಗ ಡೈರೆಕ್ಟ್ ಹಾಲಿಗೆ ಹೋಗ್ತಿದ್ದೀನಿ. ಅಲ್ಲಿ ರಿಸೆಪ್ಷನ್ ಇರುತ್ತೆ 12:30ಗೆ. ಸೊ ಈಗ ರೆಡಿ ಆಗಬೇಕು. ಅದಕ್ಕೆ ನಾನು ಅಂದ್ಕೊಂಡೆ ಯಾಕೆ ಗೆಟ್ ರೆಡಿ ವಿತ್ ಮೀ ಮಾಡಬಾರ್ದು ಅಂತ ಅದಕ್ಕೆ ರೆಡಿ ಆಗ್ತಿದ್ದೀನಿ ಗೈಸ್. ಸೊ ನೋಡಿ, ತಂದಿದ್ದೀನಿ ಮೇಕಪ್ ಐಟಮ್ಸ್, ಗೊತ್ತಿಲ್ಲ ಏನೇನೆಲ್ಲ ತಂದಿದ್ದೀನಿ. ನನ್ನ ಮುಖ ನೋಡಿ, ಫುಲ್ ಟ್ರಾವೆಲ್ ಮಾಡಿ ಡೆಡ್ ಆಗಿದೆ. ಡೋಂಟ್ ಮೈಂಡ್, ಓಕೆ, ಡೋಂಟ್ ಮೈಂಡ್. ಸೊ ಫಸ್ಟ್ ಏನಾಗಬೇಕಂತ ಗೊತ್ತಿಲ್ಲ, ನೀವು ಒಂದು ಸೆಕೆಂಡ್. ನನಗೊಂದು ಪ್ರೀಷಿಯಸ್ ಆಗಿ ಮೇಕಪ್ ಕಿಟ್ಟಲ್ಲಿ ಒಂದು ಏನು ಸಿಕ್ತು. ಇಟ್ಸ್ ಸೊ ಕ್ಯೂಟ್ ನೋಡಿ, ಚೆಂದಿದೆಲ್ಲ. ಇದು ಇವತ್ತಿದೆ ಆಗ್ತದೆ. ಒಂದು ಲಿಕ್ವಿಡ್ ಫೌಂಡೇಶನ್ ಮತ್ತು ಇದು ಪೌಡ್ರ್. ಇದಕ್ಕೆ ಇನ್ನೂ ಸೆಸರ್ ಏನಂತ ನನಗೆ ಗೊತ್ತಿಲ್ಲ ಮಾರೆ. ಏನೋ ಹಾಕ್ತಿದ್ದೀನಿ ಹುಡುಗಿಯರಿಗೆ ಹಾಕ್ಬೇಕಲ್ಲ ಅಂತೇಳಿ ಹಾಕ್ತಿದ್ದೀನಿ ಅಷ್ಟೇ. ನನಗೆ ಮೇಕಪ್ ಎಲ್ಲ ಅಷ್ಟು ಶಾಕ್ ಇಲ್ಲ ಗೈಸ್. ಜಸ್ಟ್ ಐಲೈನರ್, ಲಿಪ್ಸ್ಟಿಕ್, ಅದು ಸಹ ಮೇಕಪ್ಗೇ ಬರುತ್ತೆ. ಬಟ್ ಇದು ಹಾಕ್ತಾರಲ್ಲ ಏಷ್ಯನ್ ಪೇಂಟ್ ಅಲ್ಲ, ಸಾರಿ, ಸುಮ್ಮನೆ ಹೇಳಿದೆ ನಾನು, ಜೋಕಿಂಗ್. ಸೊ ಫಸ್ಟ್ ಕೂದಲನ್ನು ಕಟ್ಟುತ್ತೀನಿ. ಓಕೆ, ಸೊ ಬೇಗ ಮೇಕಪ್ ಮಾಡುವ. ಇದು ಫೌಂಡೇಶನ್ ಆಯಿತಾ. ಮದುವೆಗೆ ಹೋಗೋದಲ್ಲ, ಸ್ವಲ್ಪ ಜಾಸ್ತಿ ಆಗಬೇಕು, ಇಲ್ಲಾದರೆ ಚೆಂದ ಕಾಣಲ್ಲ. ಆ್ಯಕ್ಚುಲಿ ಇದು ನನ್ನ ಮುಖಕ್ಕೆ ಫೌಂಡೇಶನ್ ಸೂಟ್ ಆಗೋದು ಸಹ ಅಂತ ಸಹ ಗೊತ್ತಿಲ್ಲ. ಸುಮ್ಮನೆ ತಕೋ ಅಂತೇಳಿ ತಗೋದಿದೆ ಹಂಗಂತ. ಒಂದೊಂದು ಫೇಸಿಗೆ ಒಂದೊಂದು ಥರ ಕಲರ್ ಇರುತ್ತೆ ಫೌಂಡೇಶನ್, ಲೈಕ್ ಯಾವುದೆಲ್ಲ ಆಗ್ಬೋದು ಅಂತ. ಇಂಥಲ್ಲ ಎಲ್ಲ ಮದುವೆ ಇಷ್ಟು ಬೇಗ ಇಷ್ಟು ಜನ ಮದುವೆ ಆಗ್ತಿದ್ದಾರೆ. ಎಲ್ಲರೂ ಹೇಳ್ತಿದ್ರು ನಾನು ಲಾಸ್ಟ್ ಅಂತ. ಈಗ ಲಾಸ್ಟ್ ಹೇಳುವವರೇ ಬೇಗ ಹೋಗಬೇಕು. ಸೂಸೈಡ್ ಲೈಫ್ ಮ್ಯಾನ್. ಅದಕ್ಕೆ ನಾನು ಏನೇನಲ್ಲ ಸುಮ್ಮನೆ ಇರ್ತೀನಿ. ಏನು ಹೇಳಿಲ್ಲ ಅಂದರೆ ಲೇಟ್ ಆಗ್ತಾರಂತೆ, ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ. ಯಾರಾದರೂ ಮದುವೆ ಆಗನಿಂದ ಅಂತ ಕೇಳಿದರೆ ಸ್ಮೈಲ್ ಮಾಡಿಕೊಂಡು ಬರ್ತೀನಿ ಅಷ್ಟೇ ಲೈಫ್ ಗೈಸ್, ಅಷ್ಟೇ ಲೈಫ್. ಯಾರಿಗೊತ್ತು ಮದುವೆಯಾಗಿ ಫ್ರೀಡಮ್ ಸಿಗುತ್ತಿಲ್ವ. ಈಗ ನನ್ನ ತಮ್ಮ ಬೈತಾರೆ, ಎಷ್ಟು ಡ್ಯಾನ್ಸ್ ಮಾಡ್ತೀಯ, ಎಷ್ಟು ರೀಲ್ಸ್ ಮಾಡ್ತೀಯ, ಎಷ್ಟು ವಿಡಿಯೋ ತೆಗಿತೀಯ ಅಂದರೆ ಹೆಂಗೆ ಅಂತ. ಡ್ರೆಸ್ ಆಯಿತು, ಮೇಕಪ್ ಎಲ್ಲ ಸ್ವಲ್ಪ ತೆಗಿತೀವಿ. ಮೇಕಪ್ ಎಲ್ಲ ಮಾಡಿದರೆ ವೇಸ್ಟ್ ಅಂತ. ನಿಮಗೆ ಏನು ಇಷ್ಟ ಇದೆ ಅದು ಮಾಡಿ. ಬೇರೆಯವರು ಆ ಥರ ಅನ್ಕೋತಾರೆ, ಈ ಥರ ಅನ್ಕೋತಾರೆ ಅಂತ ಏನು ಸಹ ಬೇಡಿ. ಬಿಕಾಸ್ ಅವ್ರ ಮನೆಯಲ್ಲಿ ಸಹ ಆ ಥರನೇ ಸಿಚುವೇಶನ್ ಇರುತ್ತೆ, ಅವರಿಗೆ ಫೇಸ್ ಮಾಡಲಿಕ್ಕೆ ಆಗಲ್ಲ. ಸೊ ಅದನ್ನು ಹೇಳಿ ನಾವು ಯಾವುದು ನಮ್ಮದು ಡ್ರೀಮನ್ನು ನಾವು ಸ್ಟಾಪ್ ಮಾಡಬಾರ್ದು. ಬಿಕಾಸ್ ನಾನು ಸ್ಟಾಪ್ ಮಾಡ್ತಿಲ್ಲ. ನನಗೆ ಅಮ್ಮ ಬೈತಾರೆ, ಗೊತ್ತು ನಾನು ಒಳ್ಳೆಯದಕ್ಕೇ ಬೈತಾರೆ. ಬೇರೆಯವರು ಬೇಬಿ ರಾಂಗ್ ತಿಳ್ಕೊಳ್ತಾರೆ ನನ್ನ ಬಗ್ಗೆ ಎಲ್ಲ, ಅವರಿಗೆ ಸಿರುತ್ತಲ್ಲ ಭಯ. ಬಟ್ ಹಂಗೆ ನಾವು ನೋಡಿದರೆ ಸುಮ್ಮನೆ ರೂಮಲ್ಲಿ ಲಾಕ್ ಹಾಕಿ ಒಳಗಡೆನೇ ಕುತ್ಕೊಂಡಿರ್ಬೇಕಿತ್ತು. ಯಾಕೆ ಹುಡುಗರಿಗೆ ಕೇಳಲ್ಲ, ಹುಡುಗಿಯರಿಗೆ ಹಾಗೆ ಕೇಳ್ತಾರೆ ಅಂತೇಳಿ. ಈಗದ್ದು ಸೊಸೈಟಿ ಜನಗಳು ಸರಿ ಇಲ್ಲ, ಅದಕ್ಕೆ ಪೇರೆಂಟ್ಸ್ ಆ ಥರ ಹೇಳ್ತಾರೆ. ಬಟ್ ನಾನೇನು ಹೆಂಗೆ ಅಂದರೆ, ನನಗೆ ಎಷ್ಟು ಅಮ್ಮ ಬೈದೆ ಸಹ ನನಗೆ ಡ್ಯಾನ್ಸ್ ಆಬ್ವಿಯಸ್ಲಿ ಎಲ್ಲರಿಗೆ ಗೊತ್ತು. ಆಬ್ವಿಯಸ್ಲಿ ನನಗೆ ಡ್ಯಾನ್ಸ್ ಇಷ್ಟ ಅಂತ. ಬಂಗುಡೆ ಬೇಕಾ, ಬುತ್ತಾಯಿ ಬೇಕಾ, ಮಾಂಜಿ ಬೇಕಾ, ನಮ್ಮ ಮನೆ ಆಚೆ ಬಂತು. ಸೊ ನಿಮ್ಗೆ ಏನು ಇಷ್ಟ ಇದೆ ಅದು ಮಾಡಿ. ಫಸ್ಟ್ ಮಾಯಿಶ್ಚರೈಸರ್ ಹಾಕಬೇಕಲ್ಲ, ಮುಖ ತೊಳೆದು ಬರ್ತೀನಿ. ಅದಕ್ಕೆ ಹೇಳೋದು ಗೈಸ್, ನನಗೂ ಮೇಕಪ್ಗೂ ಆಗಲ್ಲ ಅಂತ. ಮಾಯಿಶ್ಚರೈಸರ್ ಹಾಕಂದೇನೆ ನಾನು ಮೇಕಪ್ ಮಾಡಿದ್ದೀನಿ. ನನ್ನ ಮುಖ ಹಿಂಗೆ ಆಗ್ತಿರ್ತಿಲ್ಲದ್ರೆ ಲಕ್ಕಿಲಿ ನಾನು ಮಾಡಿದೆ. ನಾವು ಮಾಯಿಶ್ಚರೈಸರ್ ಹಾಕುವ. ನಮ್ಮದು ಚಿಕ್ಕದು ಮಾಯಿಶ್ಚರೈಸರ್. ಯಾಕೆ ಅಂದರೆ ನಾನು ಮೇಕಪ್ ಮಾಡಲ್ಲ. ನಾನು ಅವತ್ತೊಂದು ದೊಡ್ಡ ಮಾಯಿಶ್ಚರೈಸರ್ ತಗೊಂಡು ಬಂದು ಅದು ಯೂಸೇ ಮಾಡಿಲ್ಲ. ಅದು ಫುಲ್ ಗಟ್ಟಿ ಆಯಿತು. ಸುಮ್ಮನೆ ಅಲ್ಲ, ಅಷ್ಟೆಲ್ಲ ಹಣ ಕೊಟ್ಟು ನನಗೆ ಮರಲ ತಗೊಂಡ್ಬರಲಿಕ್ಕೆ. ಸೊ ಗೈಸ್, ಮಾಯಿಶ್ಚರೈಸರನ್ನು ಹಚ್ಚಿತ್ತು, ಟ್ರಾಸಿ ಹಾಕಿ ಗೈಸಿಗೆ
ಬಟ್ ರಾಸಿ ಮಾಯಿಶ್ಚರೈಸರ್ ಫುಲ್ ಫೇಸಿಗೆಲ್ಲ ಹಾಕ್ಬೇಕು ಅಷ್ಟೇ. ಸ್ಟೈಲಲ್ಲಿ ಎಲ್ಲ ಹಾಕೋದಲ್ಲ, ಡ್ರೆಸ್ಸಿಗೆ ಹಾಕಬೇಕು. ಓಕೆ ಆಯ್ತಲ್ಲ, ಹಾಕಿ ಮೇಕಪ್ ಇಲ್ಲಿದ್ದು. ನಂದು ನಾಯಿ ಊಟ ಹಾಕಿದ್ದೀನಿ, ಅದನ್ನು ತಲ್ತಿದ್ದಾನೆ ಅವನು ಮಕ್ಕ. ನಂತರ ನನಗೆ ಊಟ ಮಾಡಲಿಕ್ಕೆ ಆಗಲ್ಲ ಅವನಿಗೆ. ಸ್ನ್ಯಾಕ್ಸ್ ಎಲ್ಲ ಕೊಟ್ಟರೆ ಅಪ್ಪಗ ತಿಂತಾನೆ. ಮತ್ತು ಅಮ್ಮ ನನಗೆ ಬೈಯೋದು, ಯಾಕೆ ನಾಯಿ ತಂದು ನನಗೆ ಸುಖ ಇಲ್ಲ ಇಲ್ಲಿ ಅಂತ. ಅದು ಎಲ್ಲ ಮನೆಯಲ್ಲಿ ಸಹ ಹಂಗೇನೆ, ಎಲ್ಲ ಅಮ್ಮನವರು ಬೈತಾನೆ ಇರ್ತಾರೆ, ಏನು ಮಾಡೋದು. ಒಳ್ಳೆದಾಯಿತು ನಾನು ಬ್ಯಾಂಗ್ಳೂರಲ್ಲಿದ್ದೀನಿ, ಇಲ್ಲಾದರೆ ಅಮ್ಮ ಬೈದು ನನ್ನನ್ನು ಕೊಚ್ಚಾಕ್ಬಿಡ್ತಿದ್ರು. ವರ್ಲ್ಡ್ ವಾರೇ ನಡೀತಿತ್ತು. ಈಗ ಸ್ಮೂತಾಗಿ ಇದಾಗ್ತಿದೆ, ಅದೇ ಆಗ ನೋಡೋದು ಯಾಕೆ ಇದು ಗಟ್ಟಿ ಆಗ್ತೀನಿ. ನಂಗೆ ಗೊತ್ತು ಗೈಸ್, ನಾನು ಕರೆಕ್ಟಾಗಿ ಮೇಕಪ್ ಮಾಡ್ತಿದ್ಲು ಅಂತ. ನನಗೆ ಹೆಂಗೆ ಇಷ್ಟ ಇದೆ ಹಂಗೆ ಮಾಡ್ತೀನಿ ಅಷ್ಟೇ. ಐ ಥಿಂಕ್ ಮಳೆ ಬರ್ತದೆ ಅಂತ. ಮಳೆ ಬಂದರೆ ಅಷ್ಟೇ ನಾನು ಸಾರಿ ಹಾಕ್ತಿದ್ದೀನಿ. ಸೊ ಸಾರಿ ಎಲ್ಲ ಹಿಂಗೆ ಮ್ಯಾನೇಜ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ನನ್ನ ಮುಖ ಹೆಂಗೆ ತಂಗೇನಿದೆಯಲ್ಲ, ಏನು ಡಿಫ್ರೆನ್ಸ್ ಕಾಣ್ತಿಲ್ಲ. ಐ ಡೋಂಟ್ ಕೇರ್. ಬ್ಲಷ್ ಹಾಕ್ತೀನಿ, ಬ್ಲಷ್. ಇದಕ್ಕೆ ಬ್ಲಷ್ ಅಲ್ಲ, ಬ್ಲಷ್ ಹೇಳೋದು, ಬ್ಲಷ್. ನಂಗೆ ಗೊತ್ತು ನಾನು ಸ್ವಲ್ಪ ಓವರ್ ಮಾಡ್ತಿದ್ದೀನಿ ಅಂತ, ಬಟ್ ಐ ಡೋಂಟ್ ಕೇರ್. ಐ ಲವ್ ಮೈ ಸೆಲ್ಫ್. ಇದು ಬ್ಲಷ್ ಆಯಿತಾ, ಇದು ಸ್ವಲ್ಪ ಹಿಂಗೆ ಹಾಕಬೇಕು. ಸ್ವಲ್ಪ ನೋಡಿ ಯಾಕೆ ತುಂಬ ಇದು ಮಾಡಿ. ನಾನಂದು ಯಾಕೆ ತುಂಬ ಹಾಕ್ತೀನಿ, ಜಾಸ್ತಿ ಆಯಿತಾ? ಕೆಂಪಿ ಕಾಣ್ತಿದ್ಯಾ? ಬ್ಲಷ್ ಹಾಕುವಾಗ ಒಂದು ಲುಕ್ಕೇ ಬೇಡಲ್ಲ, ಲುಕ್ ಚೇಂಜ್ ಫುಲ್ಲು ಅಂತ. ಮೇಕಪ್ ಎಲ್ಲ ಮಾಡುವ ಖುಷಿ ಮಾರೆ ಹುಡುಗಿಯರಿಗೆ, ಬಟ್ ಅಪ್ರೂಪಾಗಿ ಮಾಡಬೇಕು ಮೇಕಪ್, ಇಲ್ಲಾಂದರೆ ಫೇಸ್ ಎಲ್ಲ ಹಾಳಾಗುತ್ತೆ. ನನಗೆ ಮುಂಚೆ ಮೇಕಪ್ಪೇ ಮಾಡ್ತಿರ್ಲಿಲ್ಲ ಮಾರೆ, ಈಗಲೇ ಸ್ವಲ್ಪ ಮಾಡ್ತಿರ್ತೀನಿ, ಖುಷಿ ಆಗ್ತಿದೆ. ಓಕೆ, ಇದರಲ್ಲಿ 16 ಕಲರ್ಸ್ ಐ ಶ್ಯಾಡೋಸ್ ಇದೆ. ಓಕೆ, ಸೊ ನಮ್ಮದು ಸಾರಿ ಬಂದು ಗ್ರೀನ್ ವಿತ್ ಪಿಂಕ್. ಸೊ ಐ ಥಿಂಕ್ ಪಿಂಕ್ ಆ್ಯಂಡ್ ಗೋಲ್ಡನ್ ಮಿಕ್ಸ್ ಮಾಡ್ತೀನಿ ನಾನು. ಐ ಥಿಂಕ್ ದಿಸ್ ಆರ್ ದಿಸ್ ವಿತ್ ದಿಸ್, ಐ ಥಿಂಕ್ ದಿಸ್ ವಿತ್ ದಿಸ್ ಕಲರ್ ನಾನು ತಿನ್ಸಿ. ಫಸ್ಟ್ ನಾನು ಸ್ವಲ್ಪ ಇಲ್ಲಿ ಹಾಕ್ತೀನಿ, ಯಾವುದು ಪಿಂಕ್ ಕಲರ್. ಓಕೆ, ಇಲ್ಲಿ ಸಂಗನ ಹಾಕಿ. ಓಕೆ, ಈ ಥರ ಕಾಣ್ತಿದೆ. ಓಕೆ, ಈಗ ಗೋಲ್ಡನ್ ಅನ್ನು ಸ್ವಲ್ಪ ಟ್ಯಾಪ್ ಮಾಡಿ ತುಕ್ 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 ತುಕ್. ಒಂದು ಲೈಟ್ ಒಂದು ತಗೊಂಡಿದ್ದೀನಿ ಆಯಿತಾ, ರೆಕಾರ್ಡ್ ಮಾಡುವಾಗ ಅದು ಆಗ್ಬೋದಂತ. ಲೈಕ್ ನನ್ನ ಫ್ರಂಟ್ ಕ್ಯಾಮರಾಗೆ ಹಿಂಗೆ ಕ್ಲಿಪ್ ಥರ ಬರುತ್ತೆ ಒಂದು ಲೈಟ್, ಅದು ತಗೊಂಡಿದ್ದೀನಿ. ಎಲ್ಲ ಪೀಜಲ್ಲಿ ಇಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ ಇದು ನಂದು ಓಲ್ಡ್ ಐಲೈನರ್ ಆಯಿತಾ, ಯೂಸ್ ಆಗ್ತಿದೆ ಝೂಡಿಯೋಯಿಂದ. ನಂದು ಇನ್ನೊಂದು ಐಲೈನರ್ ಖಾಲಿ ಆಗಿದೆ, ಕರ್ಮ ಅರ್ಜೆಂಟಲ್ಲಿ ನಾನು ತಗೊಳ್ಳೇ ಇಲ್ಲ ಮತ್ತೆ. ಸೊ ಐಲೈನರ್ ಹಾಕ್ತೀನಿ. ಐಲೈನರ್ ಸೆಟ್ ಡನ್. ಬಂದು ನಮಸ್ಕಾರ ಹಾಕ್ತೀನಿ. ಸೊ ನಾನು ಮಾಡಿಸಿದ್ದು ಯೂಸ್ ಮಾಡ್ತೀನಿ. ಓಕೆ, ನಮಸ್ಕಾರ. ಸೊ ಫಸ್ಟ್ ನಾನು ಲಿಪ್ ಲೈನರ್ ಹಾಕ್ತೀನಿ. ಈಗ ನಂದು ನೇಬರ್ ಆಂಟಿ ಬರ್ತಿದ್ದಾರೆ ನನಗೆ ಸಾರಿ ಉಡಿಸ್ಲಿಕ್ಕೆ. ಸೊ ನಂದು ಅಮ್ಮ ಇಲ್ಲ, ಅವರು ಕೆಲಸಕ್ಕೆ ಹೋಗಿದ್ದಾರೆ. ಸೊ ಅವರ ನೇಬರ್ ಆಂಟಿ ಬರ್ತಾರೆ. ಸೊ ಸಾರಿ ಉಡಿಸಿ ನಾನು ನಿಮಗೆ ನಂದು ಔಟ್ಫಿಟ್ ತೋರಿಸ್ತೀನಿ. ಓಕೆ, ಸೊ ದಿಸ್ ಇಸ್ ಮೈ ಫೈನಲ್ ಲುಕ್ ಗೈಸ್.
ಸ್ಯಾರಿ ಹಾಕಿದರೆ ಹುಡುಗಿಯರು ಎಷ್ಟು ಚೆಂದ ಕಾಣ್ತಾರಲ್ಲ, ಹಂಗಂತ ನಾನು ಚಂದ ಅಂತ ನಾನು ಆ ಥರ ಹೇಳ್ತಿಲ್ಲ, ಜಸ್ಟ್ ಹೇಳೋದೊಂದು ಕಾಂಪ್ಲಿಮೆಂಟ್. ಸೊ ನಂದು ಸ್ಯಾರಿ. ಸೊ ಫೇಸಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ, ಸೊ ಅದು ಕುಂಕುಮ. ಸೊ ಇವತ್ತಿದ್ದು ನಾನು ಗೆಟ್ ರೆಡಿ ವಿತ್ ಮೀ ತುಂಬ ಶಾರ್ಟ್ ಆಗಿತ್ತು, ಸೊ ಡೋಂಟ್ ಮೈಂಡ್, ಓಕೆ. ಸೊ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಲೈಕ್ ಆದರೆ ಸಹ ಮಾಡಿ ಗೈಸ್. ಸೊ ದೆನ್ ಸ್ಟೇ ಟ್ಯೂನ್ ಗೈಸ್. ಇನ್ನೊಂದು ವೀಡಿಯೋಸ್ ಜೊತೆ ಬರ್ತೀನಿ, ವ್ಲಾಗ್ಸ್ ಜೊತೆ ಬರ್ತೀನಿ ನಾನು ಆದಷ್ಟು ಬೇಗ. ಏನಾದರೂ ಒಂದು ಐಡಿಯಾ ಕ್ರಿಯೇಟ್ ಮಾಡ್ತೀನಿ ಮೈಂಡಲ್ಲಿ, ಓಕೆ. ಗೊತ್ತಿಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ. ಸೊ ಆರಾಮಾಗಿರಿ ಗೈಸ್, ಬೈ ಬೈ.